ಸುದ್ದಿಯನ್ನ ಕೊಡ್ತಾ ಇದ್ದೀನಿ ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕಾಲು ತುಳಿತ ದುರಂತ ನನಗೆ ತೀವ್ರ ನೋವನ್ನ ತಂದಿದೆ. ರಾಹುಲ್ ಗಾಂಧಿ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಲು ತುಳಿತ ದುರಂತ ನನಗೆ ತೀವ್ರ ನೋವನ್ನ ತಂದಿದೆ ಅಂತ ರಾಹುಲ್ ಗಾಂಧಿ ಅವರು ಕೂಡ ಈಗ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಲು ತುಳಿತದ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮಿಳುನಾಡಿನ ರಾಜ್ಯಪಾಲರ ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಸುದೀರ್ಘವಾದಂತಹ ಚರ್ಚೆ ಮಾಡಿದ್ದಾರೆ. ಕಾಲು ತುಳಿತದ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ. ಕರೂರು ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆಗೆ ಆದೇಶಿಸಿದೆ ತಮಿಳುನಾಡು ಸರ್ಕಾರ. ಕೂಲಂಕುಷವಾಗಿ ತನಿಖೆ ಆಗಬೇಕು. ನಿವೃತ್ತ ನ್ಯಾಯಮೂರ್ತಿ ಅರುಣ್ ಜಗದೀಶನ್ ನೇತೃತ್ವದ ತಂಡ ನೇಮಕವಾಗಿದೆ ಅಂತಕ್ಕಂಥದ್ದು. ಕರೂರು ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಯನ್ನು ಮಾಡಲೇಬೇಕು. ಹೀಗಂತ ತಮಿಳುನಾಡು ಸರ್ಕಾರ ಕ್ಲಿಯರ್ ಕಟ್ ಆಗಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಸ್ಪೆಷಲಿ ಆಗಿ ನಿವೃತ್ತ ನ್ಯಾಯಮೂರ್ತಿ ಅರುಣ್ ಜಗದೀಶನ್ ನೇತೃತ್ವದ ತಂಡ ಈ ತನಿಖೆಯನ್ನು ಮಾಡಬೇಕು. ಇಲ್ಲಿ ಯಾವುದೇ ದಳಪತಿಯಾಗಿರಬಹುದು. ಕಾಲು ತುಳಿತ ಬೆನ್ನಲ್ಲೇ ವಿಜಯ್ಗೆ ಇದೀಗ ಬಂಧನದ ಭೀತಿ ಶುರುವಾಗಿದೆ. ನಟ ವಿಜಯ್ಗೆ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರು. ಕರೂರು ಕಾಲು ತುಳಿತ ಬಗ್ಗೆ ಪೊಲೀಸ್ ತನಿಖೆ ಇನ್ಮೇಲೆ ಶುರುವಾಗುತ್ತೆ. ಮತ್ತೊಂದು ಕಡೆ ಇದೀಗ ದಳಪತಿ ವಿಜಯ್ಗೆ ಬಂಧನದ ಭೀತಿ ಶುರುವಾಗಿದೆ. ಮತ್ತೊಂದು ಕಡೆಗೆ ತಮಿಳುನಾಡಿನ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಹಾಗಾಗಿ ಕರೂರು ಕಾಲು ತುಳಿತದ ಬಗ್ಗೆ ಪೊಲೀಸ್ ತನಿಖೆ ಇನ್ನೇನು ತಮ್ಮ ಕಾರ್ಯವನ್ನ ಸ್ಟಾರ್ಟ್ ಮಾಡುತ್ತೆ. ಈ ಕಾಲು ತುಳಿತದ ಬೆನ್ನಲ್ಲೇ ವಿಜಯ್ ದಳಪತಿ ಅವರಿಗೆ ಇದೀಗ ಬಂಧನದ ಭೀತಿ ಶುರುವಾಗುತ್ತೆ. ಕಾರ್ಯಕ್ರಮದ ರೀತಿ ರಿವಾಜು ಅಂತ ಬಂದಾಗ ಕೆಲವೊಂದಿಷ್ಟು ತಮ್ಮ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ಅಲ್ಲಿ ಕರೂರು ಕಾಲು ತುಳಿತ ಸಾವಿನ ಸಂಖ್ಯೆ ಇದೀಗ 36ಕ್ಕೆ ಏರಿದೆ. 34 ಇರೋದು 36ಕ್ಕೆ ಏರಿದೆ. ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ಈ ಸಾವಿನ ಸಂಖ್ಯೆ. ಕರೂರು ಕಾಲು ತುಳಿತ ಸಾವಿನ ಸಂಖ್ಯೆ 34 ಇತ್ತು, 2ಕ್ಕೆ ಹೆಚ್ಚಿಗೆ ಆಗಿದೆ. ಇವಾಗ ಅಂದ್ರೆ 36ಕ್ಕೆ ಆಗಿದೆ. ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚುತ್ತಾ ಇದೆ. ಆಸ್ಪತ್ರೆಗಳಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕರೂರು ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಕೇವಲ 31 ಇತ್ತು, 32 ಇದ್ದುದು 32, 34, ಇದೀಗ 36ಕ್ಕಾಗಿದೆ. ಹಾಗಾಗಿ ವಿಜಯ್ ದಳಪತಿ ಅವರು ನಿಜಕ್ಕೂ ಕೂಡ ಸುದ್ದಿಯನ್ನ ಕೊಡ್ತಾ ಇದ್ದೀನಿ ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕಾಲು ತುಳಿತ ದುರಂತ ನನಗೆ ತೀವ್ರ ನೋವನ್ನ ತಂದಿದೆ. ರಾಹುಲ್ ಗಾಂಧಿ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಲು ತುಳಿತ ದುರಂತ ನನಗೆ ತೀವ್ರ ನೋವನ್ನ ತಂದಿದೆ ಅಂತ ರಾಹುಲ್ ಗಾಂಧಿ ಅವರು ಕೂಡ ಈಗ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಲು ತುಳಿತದ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮಿಳುನಾಡಿನ ರಾಜ್ಯಪಾಲರ ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಸುದೀರ್ಘವಾದಂತಹ ಚರ್ಚೆ ಮಾಡಿದ್ದಾರೆ. ಕಾಲು ತುಳಿತದ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ. ಕರೂರು ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆಗೆ ಆದೇಶಿಸಿದೆ ತಮಿಳುನಾಡು ಸರ್ಕಾರ. ಕೂಲಂಕುಷವಾಗಿ ತನಿಖೆ ಆಗಬೇಕು. ನಿವೃತ್ತ ನ್ಯಾಯಮೂರ್ತಿ ಅರುಣ್ ಜಗದೀಶನ್ ನೇತೃತ್ವದ ತಂಡ ನೇಮಕವಾಗಿದೆ ಅಂತಕ್ಕಂಥದ್ದು. ಕರೂರು ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಯನ್ನು ಮಾಡಲೇಬೇಕು. ಹೀಗಂತ ತಮಿಳುನಾಡು ಸರ್ಕಾರ ಕ್ಲಿಯರ್ ಕಟ್ ಆಗಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಸ್ಪೆಷಲಿ ಆಗಿ ನಿವೃತ್ತ ನ್ಯಾಯಮೂರ್ತಿ ಅರುಣ್ ಜಗದೀಶನ್ ನೇತೃತ್ವದ ತಂಡ ಈ ತನಿಖೆಯನ್ನು ಮಾಡಬೇಕು. ಇಲ್ಲಿ ಯಾವುದೇ ದಳಪತಿಯಾಗಿರಬಹುದು. ಕಾಲು ತುಳಿತ ಬೆನ್ನಲ್ಲೇ ವಿಜಯ್ಗೆ ಇದೀಗ ಬಂಧನದ ಭೀತಿ ಶುರುವಾಗಿದೆ. ನಟ ವಿಜಯ್ಗೆ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರು. ಕರೂರು ಕಾಲು ತುಳಿತ ಬಗ್ಗೆ ಪೊಲೀಸ್ ತನಿಖೆ ಇನ್ಮೇಲೆ ಶುರುವಾಗುತ್ತೆ. ಮತ್ತೊಂದು ಕಡೆ ಇದೀಗ ದಳಪತಿ ವಿಜಯ್ಗೆ ಬಂಧನದ ಭೀತಿ ಶುರುವಾಗಿದೆ. ಮತ್ತೊಂದು ಕಡೆಗೆ ತಮಿಳುನಾಡಿನ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಹಾಗಾಗಿ ಕರೂರು ಕಾಲು ತುಳಿತದ ಬಗ್ಗೆ ಪೊಲೀಸ್ ತನಿಖೆ ಇನ್ನೇನು ತಮ್ಮ ಕಾರ್ಯವನ್ನ ಸ್ಟಾರ್ಟ್ ಮಾಡುತ್ತೆ. ಈ ಕಾಲು ತುಳಿತದ ಬೆನ್ನಲ್ಲೇ ವಿಜಯ್ ದಳಪತಿ ಅವರಿಗೆ ಇದೀಗ ಬಂಧನದ ಭೀತಿ ಶುರುವಾಗುತ್ತೆ. ಕಾರ್ಯಕ್ರಮದ ರೀತಿ ರಿವಾಜು ಅಂತ ಬಂದಾಗ ಕೆಲವೊಂದಿಷ್ಟು ತಮ್ಮ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ಅಲ್ಲಿ ಕರೂರು ಕಾಲು ತುಳಿತ ಸಾವಿನ ಸಂಖ್ಯೆ ಇದೀಗ 36ಕ್ಕೆ ಏರಿದೆ. 34 ಇರೋದು 36ಕ್ಕೆ ಏರಿದೆ. ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ಈ ಸಾವಿನ ಸಂಖ್ಯೆ. ಕರೂರು ಕಾಲು ತುಳಿತ ಸಾವಿನ ಸಂಖ್ಯೆ 34 ಇತ್ತು, 2ಕ್ಕೆ ಹೆಚ್ಚಿಗೆ ಆಗಿದೆ. ಇವಾಗ ಅಂದ್ರೆ 36ಕ್ಕೆ ಆಗಿದೆ. ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚುತ್ತಾ ಇದೆ. ಆಸ್ಪತ್ರೆಗಳಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕರೂರು ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಕೇವಲ 31 ಇತ್ತು, 32 ಇದ್ದುದು 32, 34, ಇದೀಗ 36ಕ್ಕಾಗಿದೆ.
ಹಾಗಾಗಿ ವಿಜಯ್ ದಳಪತಿ ಅವರು ನಿಜಕ್ಕೂ ಕೂಡ ಸುದ್ದಿಯನ್ನ ಕೊಡ್ತಾ ಇದ್ದೀನಿ ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕಾಲು ತುಳಿತ ದುರಂತ ನನಗೆ ತೀವ್ರ ನೋವನ್ನ ತಂದಿದೆ. ರಾಹುಲ್ ಗಾಂಧಿ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಲು ತುಳಿತ ದುರಂತ ನನಗೆ ತೀವ್ರ ನೋವನ್ನ ತಂದಿದೆ ಅಂತ ರಾಹುಲ್ ಗಾಂಧಿ ಅವರು ಕೂಡ ಈಗ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಲು ತುಳಿತದ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮಿಳುನಾಡಿನ ರಾಜ್ಯಪಾಲರ ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಸುದೀರ್ಘವಾದಂತಹ ಚರ್ಚೆ ಮಾಡಿದ್ದಾರೆ. ಕಾಲು ತುಳಿತದ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ. ಕರೂರು ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆಗೆ ಆದೇಶಿಸಿದೆ ತಮಿಳುನಾಡು ಸರ್ಕಾರ. ಕೂಲಂಕುಷವಾಗಿ ತನಿಖೆ ಆಗಬೇಕು. ನಿವೃತ್ತ ನ್ಯಾಯಮೂರ್ತಿ ಅರುಣ್ ಜಗದೀಶನ್ ನೇತೃತ್ವದ ತಂಡ ನೇಮಕವಾಗಿದೆ ಅಂತಕ್ಕಂಥದ್ದು. ಕರೂರು ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಯನ್ನ ಮಾಡಲೇಬೇಕು. ಹೀಗಂತ ತಮಿಳುನಾಡು ಸರ್ಕಾರ ಕ್ಲಿಯರ್ ಕಟ್ ಆಗಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಸ್ಪೆಷಲಿ ಆಗಿ ನಿವೃತ್ತ ನ್ಯಾಯಮೂರ್ತಿ ಅರುಣ್ ಜಗದೀಶನ್ ನೇತೃತ್ವದ ತಂಡ ಈ ತನಿಖೆಯನ್ನು ಮಾಡಬೇಕು. ಇಲ್ಲಿ ಯಾವುದೇ ದಳಪತಿಯಾಗಿರಬಹುದು. ಕಾಲು ತುಳಿತ ಬೆನ್ನಲ್ಲೇ ವಿಜಯ್ಗೆ ಇದೀಗ ಬಂಧನದ ಭೀತಿ ಶುರುವಾಗಿದೆ. ನಟ ವಿಜಯ್ಗೆ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರು. ಕರೂರು ಕಾಲು ತುಳಿತ ಬಗ್ಗೆ ಪೊಲೀಸ್ ತನಿಖೆ ಇನ್ಮೇಲೆ ಶುರುವಾಗುತ್ತೆ. ಮತ್ತೊಂದು ಕಡೆ ಇದೀಗ ದಳಪತಿ ವಿಜಯ್ಗೆ ಬಂಧನದ ಭೀತಿ ಶುರುವಾಗಿದೆ. ಮತ್ತೊಂದು ಕಡೆಗೆ ತಮಿಳುನಾಡಿನ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಹಾಗಾಗಿ ಕರೂರು ಕಾಲು ತುಳಿತದ ಬಗ್ಗೆ ಪೊಲೀಸ್ ತನಿಖೆ ಇನ್ನೇನು ತಮ್ಮ ಕಾರ್ಯವನ್ನ ಸ್ಟಾರ್ಟ್ ಮಾಡುತ್ತೆ. ಈ ಕಾಲು ತುಳಿತದ ಬೆನ್ನಲ್ಲೇ ವಿಜಯ್ ದಳಪತಿ ಅವರಿಗೆ ಇದೀಗ ಬಂಧನದ ಭೀತಿ ಶುರುವಾಗುತ್ತೆ. ಕಾರ್ಯಕ್ರಮದ ರೀತಿ ರಿವಾಜು ಅಂತ ಬಂದಾಗ ಕೆಲವೊಂದಿಷ್ಟು ತಮ್ಮ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ಅಲ್ಲಿ ಕರೂರು ಕಾಲು ತುಳಿತ ಸಾವಿನ ಸಂಖ್ಯೆ ಇದೀಗ 36ಕ್ಕೆ ಏರಿದೆ. 34 ಇರೋದು 36ಕ್ಕೆ ಏರಿದೆ. ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ಈ ಸಾವಿನ ಸಂಖ್ಯೆ. ಕರೂರು ಕಾಲು ತುಳಿತ ಸಾವಿನ ಸಂಖ್ಯೆ 34 ಇತ್ತು, 2ಕ್ಕೆ ಹೆಚ್ಚಿಗೆ ಆಗಿದೆ. ಇವಾಗ ಅಂದ್ರೆ 36ಕ್ಕೆ ಆಗಿದೆ. ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚುತ್ತಾ ಇದೆ. ಆಸ್ಪತ್ರೆಗಳಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕರೂರು ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಕೇವಲ 31 ಇತ್ತು, 32 ಇದ್ದುದು 32, 34, ಇದೀಗ 36ಕ್ಕಾಗಿದೆ. ಹಾಗಾಗಿ ವಿಜಯ್ ದಳಪತಿ ಅವರು ನಿಜಕ್ಕೂ ಕೂಡ ಸುದ್ದಿಯನ್ನ ಕೊಡ್ತಾ ಇದ್ದೀನಿ ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕಾಲು ತುಳಿತ ದುರಂತ ನನಗೆ ತೀವ್ರ ನೋವನ್ನ ತಂದಿದೆ. ರಾಹುಲ್ ಗಾಂಧಿ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಲು ತುಳಿತ ದುರಂತ ನನಗೆ ತೀವ್ರ ನೋವನ್ನ ತಂದಿದೆ ಅಂತ ರಾಹುಲ್ ಗಾಂಧಿ ಅವರು ಕೂಡ ಈಗ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಲು ತುಳಿತದ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮಿಳುನಾಡಿನ ರಾಜ್ಯಪಾಲರ ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಸುದೀರ್ಘವಾದಂತಹ ಚರ್ಚೆ ಮಾಡಿದ್ದಾರೆ. ಕಾಲು ತುಳಿತದ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ. ಕರೂರು ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆಗೆ ಆದೇಶಿಸಿದೆ ತಮಿಳುನಾಡು ಸರ್ಕಾರ. ಕೂಲಂಕುಷವಾಗಿ ತನಿಖೆ ಆಗಬೇಕು. ನಿವೃತ್ತ ನ್ಯಾಯಮೂರ್ತಿ ಅರುಣ್ ಜಗದೀಶನ್ ನೇತೃತ್ವದ ತಂಡ ನೇಮಕವಾಗಿದೆ ಅಂತಕ್ಕಂಥದ್ದು. ಕರೂರು ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಯನ್ನು ಮಾಡಲೇಬೇಕು. ಹೀಗಂತ ತಮಿಳುನಾಡು ಸರ್ಕಾರ ಕ್ಲಿಯರ್ ಕಟ್ ಆಗಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಸ್ಪೆಷಲಿ ಆಗಿ ನಿವೃತ್ತ ನ್ಯಾಯಮೂರ್ತಿ ಅರುಣ್ ಜಗದೀಶನ್ ನೇತೃತ್ವದ ತಂಡ ಈ ತನಿಖೆಯನ್ನು ಮಾಡಬೇಕು. ಇಲ್ಲಿ ಯಾವುದೇ ದಳಪತಿಯಾಗಿರಬಹುದು. ಕಾಲು ತುಳಿತ ಬೆನ್ನಲ್ಲೇ ವಿಜಯ್ಗೆ ಇದೀಗ ಬಂಧನದ ಭೀತಿ ಶುರುವಾಗಿದೆ. ನಟ ವಿಜಯ್ಗೆ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರು. ಕರೂರು ಕಾಲು ತುಳಿತ ಬಗ್ಗೆ ಪೊಲೀಸ್ ತನಿಖೆ ಇನ್ಮೇಲೆ ಶುರುವಾಗುತ್ತೆ. ಮತ್ತೊಂದು ಕಡೆ ಇದೀಗ ದಳಪತಿ ವಿಜಯ್ಗೆ ಬಂಧನದ ಭೀತಿ ಶುರುವಾಗಿದೆ. ಮತ್ತೊಂದು ಕಡೆಗೆ ತಮಿಳುನಾಡಿನ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಹಾಗಾಗಿ ಕರೂರು ಕಾಲು ತುಳಿತದ ಬಗ್ಗೆ ಪೊಲೀಸ್ ತನಿಖೆ ಇನ್ನೇನು ತಮ್ಮ ಕಾರ್ಯವನ್ನ ಸ್ಟಾರ್ಟ್ ಮಾಡುತ್ತೆ. ಈ ಕಾಲು ತುಳಿತದ ಬೆನ್ನಲ್ಲೇ ವಿಜಯ್ ದಳಪತಿ ಅವರಿಗೆ ಇದೀಗ ಬಂಧನದ ಭೀತಿ ಶುರುವಾಗುತ್ತೆ. ಕಾರ್ಯಕ್ರಮದ ರೀತಿ ರಿವಾಜು ಅಂತ ಬಂದಾಗ ಕೆಲವೊಂದಿಷ್ಟು ತಮ್ಮ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ಅಲ್ಲಿ ಕರೂರು ಕಾಲು ತುಳಿತ ಸಾವಿನ ಸಂಖ್ಯೆ ಇದೀಗ 36ಕ್ಕೆ ಏರಿದೆ. 34 ಇರೋದು 36ಕ್ಕೆ ಏರಿದೆ. ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ಈ ಸಾವಿನ ಸಂಖ್ಯೆ. ಕರೂರು ಕಾಲು ತುಳಿತ ಸಾವಿನ ಸಂಖ್ಯೆ 34 ಇತ್ತು, 2ಕ್ಕೆ ಹೆಚ್ಚಿಗೆ ಆಗಿದೆ. ಇವಾಗ ಅಂದ್ರೆ 36ಕ್ಕೆ ಆಗಿದೆ. ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚುತ್ತಾ ಇದೆ. ಆಸ್ಪತ್ರೆಗಳಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕರೂರು ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ
ಕೇವಲ 31 32 34 ಇದೀಗ 36 ಹಾಗಾಗಿ ವಿಜಯ್ ದಳಪತಿ ಅವರು ನಿಜಕ್ಕೂ ಕೂಡ